Hello students. So in the previous video I explained you one concept related to the second unit. So where I started the modern approaches. So modern approaches naga namga first concept na nimna ಹಿಂದಿನ ಕ್ಲಾಸ್ na explain ಮಾಡಿದೆ, that is event approach. Okay, so now we are moving to the second one in the modern approaches only. In the modern approaches we are now discussing the second one, that is decision model approach. Okay, so first one was the event approach, and here we are discussing the second one, that is decision model approach. So let us see what is this decision model approach, and along with that advantages and disadvantages also. Okay, see here, an appropriate decision model is developed based on the hypothesized needs of financial statement users. See, decision model ಅಂದ್ರೆ ಭಾಳ ಸಿಂಪಲ್ ಅದ ರೀ. ಮೇನ್ ಬೇಸಿಕ್ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಗೊತ್ತಾಗೋಂಗೆ ಡಿಸಿಷನ್ ಅಂತದೆ. ಡಿಸಿಷನ್ ಅಂದರೆ ಏನು ರೀ, ಒಂದು ನಿರ್ಧಾರ ತಗೊಳ್ಳೋದು. ಆ ನಿರ್ಧಾರ ತಗೊಳ್ಳಿಕ್ಕೆ ಯಾರು ಏನು ಇನ್ಫಾರ್ಮೇಷನ್ ಬೇಕು ಅಂದರೆ ಯಾರು ಡಿಸಿಷನ್ಸ್ ತೊಗೊಳ್ತಾರಲ್ಲ, ದರ್ ಆರ್ ವೇರಿಯಸ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೊ ಬೇಸ್ಡ್ ಅಪಾನ್ ದೇರ್ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ದೇ ವಿಲ್ take the information of the company. Okay, so they will take the information about the company according to their needs and needs and requirements in order to take the proper decision. So for that purpose decision model approach is helpful. Okay, so see here, an appropriate decision model is developed based on the hypothesized needs. Hypothesized needs are nothing but what? So the basic assumptions. ಓಕೆ, ಸೊ ಹೈಪೋಥೈಸೈಸ್ಡ್ ಈಸ್ ನಥಿಂಗ್ ಬಟ್ ಇಲ್ಲೊಂದು ಅಸ್ಯೂಮ್ಷನ್ ಇತ್ತು. ಹೈಪೋಥೈಸಿಸ್ ಅಂತ ನಿಮ್ಮನ್ನ ಹೇಳಿದ್ದೆ, ಅದಕ್ಕೇನು ಹೇಳ್ತಾರೆ ಅಂದ್ರೆ ಅಸ್ಯೂಮ್ಷನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಅವ್ರಿಗೆ ಯಾವ ಥರ ಅಸ್ಯೂಮ್ಷನ್ಸ್ ಬೇಕು ಅಥವಾ ಯಾವ ಥರ ಇನ್ಫಾರ್ಮೇಷನ್ ಬೇಕು ಅಂಥೇಳಿ ಅವರು ಒಂದದ್ರ ಬಗ್ಗೆ ಅಂದ್ಕೊಂಡಿರ್ತಾರೆ. ಈ ಥರ ಇನ್ಫಾರ್ಮೇಷನ್ ಇದ್ರೆ ನನಗೆ ನನ್ನ ಡಿಸಿಷನ್ನಿಗೆ ಹೆಲ್ಪ್ ಆಗ್ತದೆ. ಸೊ ಈಗ ಇನ್ವೆಸ್ಟರ್ಸ್ ಇದ್ರು ಅಂದ್ರೆ ಅವ್ರು ಏನು ಬಗ್ಗೆ ವಿಚಾರ ಮಾಡ್ತಾರೆ, ಕಂಪನಿ ಪರ್ಫಾರ್ಮೆನ್ಸ್ ಚಲೋ ಇರಬೇಕು ಅಂದ್ರೆ ನನ್ನ ಡಿವಿಡೆಂಡ್ ಜಾಸ್ತಿ ಸಿಗ್ತದೆ. ಸೊ ಕ್ರೆಡಿಟರ್ಸ್ ಏನು ವಿಚಾರ ಮಾಡ್ತಾರೆ, ಈ ಕಂಪ್ನಿ ಜೊತೆ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಅವ್ರು ನಂಗೆ ಆನ್ ಟೈಮ್ ಪೇಮೆಂಟ್ ಮಾಡಬೇಕು. ಸೊ ಎವ್ರಿ ಒನ್ ಈಸ್ ಹ್ಯಾವಿಂಗ್ ದೇರ್ ಓನ್ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್, ಇಸ್ ಇಟ್? ಸೊ ಬೇಸ್ಡ್ ಅಪಾನ್ ದ್ಯಾಟ್ ದೇ ವಿಲ್ ಗೋ ಫಾರ್ ಟೇಕಿಂಗ್ ದ ಡಿಸಿಷನ್. See second one, the theorist establishes a set of normative assumptions. So normative is nothing but what? So where it will not only says the problem, it will also provide the solution for the problem. Normative solutions, normative theory ಅಂತ ನಾವು ತಿಳ್ಕೊಂಡಿದ್ವಿ. Positive theory, normative theory. So here theories, theorists are nothing but the experts. So experts establishes a set of normative assumptions about the goals, decisions and information needs of the users. ಸೊ ಯಾವ ಥರ ಇನ್ಫಾರ್ಮೇಷನ್ಸ್ ಅವ್ರಿಗೆ ಬೇಕು, ಯೂಸರ್ಸಿಗೆ ಬೇಕು, ಯೂಸರ್ಸ್ ಯಾವ ರಿಕ್ವೈರ್ಮೆಂಟ್ ಅದಲ್ಲ, ಅವ್ರದ್ದೇನು ಗೋಲ್ಸ್ ಅಥವಾ ಡಿಸಿಷನ್ಸ್ ಇದಲ್ಲ, ಅದ್ರ ಪ್ರಕಾರ ನಾವು ಇಲ್ಲಿ ಏನು ಮಾಡಬೇಕು, ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕು ಅಂತ ಇಲ್ಲಿ ಹೇಳಿಕತ್ತಾರೆ ರೀ. ಆ್ಯಂಡ್ ರಿಲೇಟೆಡ್ ಟು ದ್ಯಾಟ್ ದೇ ವಿಲ್ ಸೆಟ್ ಸಮ್ ನಾರ್ಮೇಟಿವ್ ಅಸ್ಯೂಮ್ಷನ್ಸ್. ಓಕೆ, ಅಸ್ಯೂಮ್ಷನ್ಸ್ ಅಂದ್ರೆ ನಾವು ಅನ್ಕೋತೀವಿ ಈ ಥರ ಆಗ್ತದೆ ಅಂಥೇಳಿ. ಸೊ ನಮಗೆ ಈ ಥರ ಆಗ್ತದೆ ಅಂಥೇಳಿ ನಾವು ಅನ್ಕೋತೀವಿ, ಬಟ್ ಅದು ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ರೀ. ಈಗ ನಾವು ಅಂದ್ಕೊಂಡಿದ್ಮೇಲೆ ಅದ್ರ ಪ್ರಕಾರ ನನಗೆ ಅದು ಇನ್ಫಾರ್ಮೇಷನ್ ಬೇಕು. ಈಗ ನಾವೊಬ್ಬ ಇನ್ವೆಸ್ಟರ್ ಇದ್ದೀನಿ ಅಂತ ನಾನು ಅಂದ್ಕೊಂಡ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ಕಂಪ್ನಿ ಮೇಲೆ ಅಂದ್ರೆ ನಾನು ಏನು ಅನ್ಕೋತೀನಿ, ಈ ಕಂಪನಿ ಪರ್ಫಾರ್ಮೆನ್ಸ್ ಚಲೋ ಇರಬೇಕಂದ್ರೆ ನನಗೆ ಡಿವಿಡೆಂಡ್ ಜಾಸ್ತಿ ಸಿಗ್ತದೆ. ನಾನು ಅಂದ್ಕೊಳ್ಳಿಗತ್ತೀನಿ ಕಂಪ್ನಿ ಪರ್ಫಾರ್ಮೆನ್ಸ್ ಚಲೋ ಇರಬೇಕು ಅಂತ, ಅದು ಇರಬಹುದು, ಇರಲಿಕ್ಕೂ ಇಲ್ಲ. ಅದನ್ನು ಹೆಂಗೆ ಗೊತ್ತಾಗ್ತಂದ್ರೆ ಇಫ್ ಐ ಗೋ ಥ್ರೂ ದ ವೇರಿಯಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ರಿಪೋರ್ಟ್ಸ್ ಆಫ್ ದಟ್ ಕಂಪನಿ. ಸೊ ಒಂದು ಸ್ವಲ್ಪ ವರ್ಷದ ರಿಪೋರ್ಟ್ಸ್ ಎಲ್ಲ ನಾನು ನೋಡಿದೆ ಅಂದರೆ ನನಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಬರೀ ಹೆಸರು ಮೇಲೆ ನಾನು ಬಿಲೀವ್ ಮಾಡೋಂಗಿಲ್ಲ. ಸೊ ದಿಸ್ ಈಸ್ ಮೈ ರಿಕ್ವೈರ್ಮೆಂಟ್, ದಿಸ್ ಇನ್ಫಾರ್ಮೇಷನ್ ಐ ನೀಡ್. ಓಕೆ, ಸಿ ಹಿಯರ್, ಆಫ್ಟರ್ ನೋಯಿಂಗ್ ದಿಸ್ ಅಸ್ಯೂಮ್ಷನ್ ದ ಥಿಯರಿಸ್ಟ್ ಡಿರೈವ್ಸ್ ದ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಮೆಥಡ್ಸ್ ಬೆಸ್ಟ್ ಸೂಟೆಡ್ ಫಾರ್ ಮೀಟಿಂಗ್ ದಿಸ್ ನೀಡ್ಸ್. ಸೊ ಎಕ್ಸ್ಪರ್ಟ್ಸ್ ಏನಿರ್ತಾರಲ್ಲ ಅವ್ರು ಅಕೌಂಟಿಂಗ್ ಪಾಲಿಸೀಸ್ ಮಾಡಬೇಕು ಅಂದರೆ ಏನು ಮಾಡ್ತಾರಂದರೆ ಇಲ್ಲಿ ದೇ ವಿಲ್ ಗೋ ಥ್ರೂ ದ ವೇರಿಯಸ್ ಅಸ್ಯೂಮ್ಷನ್ಸ್ ಆಫ್ ಡಿಫರೆಂಟ್ ಯೂಸರ್ಸ್. ಸೊ ಭಾಳ ಯೂಸರ್ಸದ್ದು ಏನು ಅಸ್ಯೂಮ್ಷನ್ಸ್ ಇರ್ತಾವೆ, ಅವ್ರದ್ದು ಏನು ಹೇಳಿಕೆಗಳಿರ್ತಾವೆ, ಅವ್ರದ್ದು ಏನು ನೀಡ್ಸ್ ರಿಕ್ವೈರ್ಮೆಂಟ್ ಅದಲ್ಲ, ಅದ್ರ ಪ್ರಕಾರ ಏನು ಮಾಡ್ತಾರೆ ಇಲ್ಲಿ ಎಕ್ಸ್ಪರ್ಟ್ಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ಫಾರ್ಮುಲೇಟ್ ಮಾಡ್ತಾರೆ, ಹುಟ್ಟು ಹಾಕ್ತಾರೆ. ಸೊ ಯಾವುದೇ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆಗಲಿ, ಅಕೌಂಟಿಂಗ್ ಪಾಸ್ಟುಲೇಟ್ಸ್ ಆಗಲಿ ತಾವೇ ಹುಟ್ಕೊಳ್ಳಂಗಿಲ್ಲ ರೀ. ಬೇಸ್ಡ್ ಅಪಾನ್ ದ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಆಫ್ ದ ಯೂಸರ್ಸ್ ದೇ ವಿಲ್
be formulating. So experts will formulate that. Okay, so here after knowing the assumptions, the theorist derives the accounting principles and methods best suited for meeting the needs. Okay, ಅವ್ರಿಗೆ ಯಾವ ಥರ ಅವರಿಗೆ ಏನು ಬೇಕಾಗಿತ್ತು ಇನ್ಫಾರ್ಮೇಷನ್ ಅವ್ರದ್ದು ಏನು ಅಂದ್ಕೊಂಡಿರ್ತಾರಲ್ಲ ಆ ಥರನೇ ಅವರಿಗೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಥವಾ ಮೆಥಡ್ಸ್ ಪಾಸ್ಟುಲೇಟ್ಸನ್ನು ಅವರಿಗೆ ಪ್ರೊವೈಡ್ ಮಾಡ್ತಾರೆ. ಓಕೆ, ಸಿ ಅಕಾರ್ಡಿಂಗ್ ಟು ದ ಫಿನಾನ್ಷಿಯಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಆಫ್ ಯು ಎಸ್ ಎ ಏನು ಹೇಳಿದೆ ಇದ್ರ ಬಗ್ಗೆ ಅಂದ್ರೆ ದ ಅಬ್ಜೆಕ್ಟಿವ್ ಆಫ್ ಡಿಸಿಷನ್ ಮಾಡೆಲ್ ಈಸ್ ದ್ಯಾಟ್. ಸೊ ವಾಟ್ ಈಸ್ ದ ಮೇನ್ ಡಿಸಿಷನ್ ಮಾಡೆಲ್? ಸೊ ಡಿಸಿಷನ್ ಮಾಡೆಲದ್ದು ಮೇನ್ ಆಬ್ಜೆಕ್ಟಿವ್ ಏನದ ಅಂತಂದ್ರೆ ಫಿನಾನ್ಷಿಯಲ್ ರಿಪೋರ್ಟ್ಸ್ ಶುಡ್ ಪ್ರೊವೈಡ್ ಇನ್ಫಾರ್ಮೇಷನ್ ವಿಚ್ ಈಸ್ ಯೂಸ್ಫುಲ್ ಟು ಪ್ರೆಸೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್. ಸೊ ಇಲ್ಲಿ ಯು ಎಸ್ ಎ ಬೋರ್ಡ್ ಏನು ಹೇಳ್ತದೆ ಈ ಡಿಸಿಷನ್ ಮಾಡೆಲ್ ಅಪ್ರೋಚ್ ಬಗ್ಗೆ, ಡಿಸಿಷನ್ ಮಾಡೆಲ್ ಬಗ್ಗೆ ಏನು ಹೇಳ್ತಂದ್ರೆ ಅದರ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ರಿಪೋರ್ಟ್ಸ್. ಸೊ ಫಿನಾನ್ಷಿಯಲ್ ರಿಪೋರ್ಟ್ಸ್ ಆರ್ ನಥಿಂಗ್ ಬಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದ ಕಂಪನಿ. ಇಟ್ ಶುಡ್ ಪ್ರೊವೈಡ್ ದ್ಯಾಟ್ ಇನ್ಫಾರ್ಮೇಷನ್ which is useful to present and potential investors. Present and potential is nothing but ಈಗ ಸದ್ಯ ಇರೋವಂಥ ಇನ್ವೆಸ್ಟರ್ಸ್ ಅಂದರೆ ಶೇರ್ ಹೋಲ್ಡರ್ಸ್ ಇರ್ಬೋದು ಅಥವಾ ಡಿಬೆಂಚರ್ ಹೋಲ್ಡರ್ಸ್ ಇರ್ಬೋದು ರೀ. ಸೊ ಈ ಸದ್ಯ ಇರೋವಂಥ ಇನ್ವೆಸ್ಟರ್ಸ್ ಮತ್ತು ಮುಂದೆ ಆಗೋವಂಥವ್ರು. ಪೊಟೆನ್ಷಿಯಲ್ ಅಂದರೆ ಏನು ಅರ್ಥ? ದೇ ಆರ್ ನಾಟ್ ಎಟ್ ದ ಆ್ಯಕ್ಚುಯಲ್ ಇನ್ವೆಸ್ಟರ್ಸ್, ದೇ ವಿಲ್ ಬಿಕಮ್ ದ ಇನ್ವೆಸ್ಟರ್ಸ್ ಲೇಟರ್ ಆನ್. ಸೊ ಎಟ್ ಟು ಬಿಕಮ್ ದ ಇನ್ವೆಸ್ಟರ್ಸ್. ಈಗ ನಾವೊಂದು ಕಂಪ್ನಿ ಪರ್ಫಾರ್ಮೆನ್ಸ್ ಬಗ್ಗೆ ಭಾಳ ರಿಪೀಟೆಡಾಗಿ ಕೇಳ್ತಿರ್ತೇನೆ ರೀ. ಈಗ ವಿಪ್ರೋ ಕಂಪ್ನಿ ಭಾಳ ಚಲೋ, ಇನ್ಫೋಸಿಸ್ ಕಂಪ್ನಿ ಭಾಳ ಚಲೋ ಅಂಥೇಳಿ ಶೇರ್ ಮಾರ್ಕೆಟ್ ಓಪನ್ ಮಾಡಿದರೆ ಟಾಪ್ ಕಂಪ್ನೀಸ್ ಒಳಗೆ ಅವರೇ ಇರ್ತಾರೆ. ಈಗ ನಾ ಅದು ಕಂಪ್ನಿ ಬಗ್ಗೆ ಕೇಳಲಿಕ್ಕತ್ತೀನಿ, ನಾ ಇನ್ನೂ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ನಂದೇನೋ ಇನ್ವೆಸ್ಟ್ಮೆಂಟ್ ಇಲ್ಲ. ಬಟ್ ನಂಗೆ ಅದ್ರ ಬಗ್ಗೆ ಭಾಳ ಕೇಳೋದ್ರಿಂದ ನನಗೆ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇಂಟ್ರೆಸ್ಟ್ ಬರ್ಲಿಕ್ಕತ್ತದ. ಸೊ ಇಫ್ ಐ ಗೋ ಫಾರ್ ಇನ್ವೆಸ್ಟಿಂಗ್, then what I will do before investing, I will go for taking some information about that company. ಇದು ಬರೀ ಸುಮ್ಮನೆ ಶೇರ್ ಮಾರ್ಕೆಟ್ನ ಹೆಸರದನೋ ಅಥವಾ ರಿಯಲ್ ಆಗಿ ಹೆಂಗೆ ಅದನೋ ಅಂಥೇಳಿ ನಾ ಇನ್ನೊಂದು ಸ್ವಲ್ಪ ಡೀಪಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತೀನಿ. ಸೊ ಬೇಸ್ಡ್ ಅಪಾನ್ ದ್ಯಾಟ್ ಇನ್ಫಾರ್ಮೇಷನ್ ಐ ವಿಲ್ ಮೇಕ್ ದ ಜಡ್ಜ್ಮೆಂಟ್. I will take the judgment and I will go for making my decision whether to invest in this company or not. ಏನು ಸುಮ್ಮನೆ ಅದು ಶೇರ್ ಮಾರ್ಕೆಟ್ನ ಹೆಸರು ಬರ್ತದೋ ಅಥವಾ ಖರೇನೇ ಪರ್ಫಾರ್ಮೆನ್ಸ್ ಚಲೋದ ಅಂತೇಳಿ ನಾ ಏನು ಮಾಡ್ತೀನಿ, ಅದ್ರ ಬಗ್ಗೆ ಭಾಳಷ್ಟು ಮಾಹಿತಿ ಕಲೆಕ್ಟ್ ಮಾಡ್ತೀನಿ. ಆ ಮಾಹಿತಿ ಮೇಲೆ ನಾ ಏನು ಮಾಡ್ತೀನಿ, ಒಂದು ಡಿಸಿಷನ್ ತೊಗೋತೀನಿ. ಸೊ ವೆದರ್ ಟು ಇನ್ವೆಸ್ಟ್ ಆರ್ ನಾಟ್ ಇನ್ವೆಸ್ಟ್. ಸೊ ಇದಕ್ಕೇನು ಹೇಳ್ತಾರೆ, ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಮೀನ್ಸ್ ದೇ ವಾಂಟ್ ಟು ಬಿಕಮ್ ದ ಇನ್ವೆಸ್ಟರ್ಸ್ ಬಟ್ ದೇ ಆರ್ ನಾಟ್ ಎಟ್ ದ ಇನ್ವೆಸ್ಟರ್ಸ್. ಆ್ಯಂಡ್ ಅದರ್ ಪಾರ್ಟೀಸ್ ರಿಲೇಟೆಡ್ ಟು ದ ಬಿಸ್ನೆಸ್. ಅದರ್ ಪಾರ್ಟೀಸ್ ಲೈಕ್ ಇವನ್ ಬ್ಯಾಂಕರ್ಸ್, ಕ್ರೆಡಿಟರ್ಸ್. ಸೊ ಬ್ಯಾಂಕರ್ಸ್ ಇದ್ದಾರೆ, ಕ್ರೆಡಿಟರ್ಸ್ ಇದ್ದಾರೆ ರೀ. ಸೊ ಅವರೆಲ್ಲ ಏನು ಮಾಡ್ತಾರೆ, ಅವ್ರು ತಮ್ಮ ಡಿಸಿಷನ್ಸ್ ತೊಗೊಳ್ಳಿಕ್ಕೆ ಅದರ್ ಪಾರ್ಟೀಸ್ ರಿಲೇಟೆಡ್ ಟು ದ ಬಿಸ್ನೆಸ್ ಇನ್ ಮೇಕಿಂಗ್ ದ ರ್ಯಾಷನಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಸೊ ವಾಟ್ ಈಸ್ ದಿಸ್ ರ್ಯಾಷನಲ್? ರ್ಯಾಷನಲ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಒನ್ ಕೈಂಡ್ ಆಫ್ ಅಪರ್ಚುನಿಟಿ. Okay, so rational investment decision is nothing but what? See, if I go for investing the funds, so what I will think? So I will think about the alternative choice. Alternative ಅಂದ್ರೆ ಬರೀ ಒಂದೇ ಮಾರ್ಗ ಹುಡುಕಾಡಂಗಿಲ್ಲ ರೀ, ಭಾಳಷ್ಟು ಮಾರ್ಗ ಹುಡುಕಾಡ್ತೀನಿ. ಸೊ ಈಗ ನನ್ನ ಹತ್ರ 1 ಲಕ್ಷದ ಅಂತ ಹೇಳ್ಕೋರಿ, ಆ 1 ಲಕ್ಷ ನಾ ಮೊದಲು ಏನು ತಲೆಗೆ ವಿಚಾರ ಬರ್ತದೆ, 1 ಲಕ್ಷ ಎಲ್ಲಿ ಇಡಬೇಕಂತ ಹೇಳಿ, ಬ್ಯಾಂಕ್ನಾಗ ಇಡಬೇಕಂತ ಹೇಳಿ. ಸೊ ಬ್ಯಾಂಕ್ ಫಸ್ಟ್ ಆಪ್ಷನ್ ರೀ. ಸೆಕೆಂಡ್, ಬೇಡ ಬೇರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಶೇರ್ ಮಾರ್ಕೆಟ್ ಆಪ್ಷನ್ ಅದ ನನ್ನ ಹತ್ರ. ಎಸ್. ಸೊ ಇನ್ನೊಬ್ರು ಏನು ಹೇಳ್ತಾರೆ, ಇಲ್ರಿ ಬೇರೆ ಕಡೆ ಮಾಡಿರಿ, ಲೈಕ್ ಪಾಲಿಸೀಸ್ ತೊಗೋರಿ ಅಂತ ಹೇಳ್ತಾರೆ. ಸೊ ಪಾಲಿಸಿ ತೊಗೋಬೋದು, ಅದರಲ್ಲದೆ ಬದಲಿನ ಮ್ಯೂಚುವಲ್ ಫಂಡ್ಸ್ನಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಲೈಕ್ ದಿಸ್ ಆರ್ ವೇರಿಯಸ್ ಅಪರ್ಚುನಿಟೀಸ್ ಅವೈಲೇಬಲ್, ಬಟ್ ದ ಬೆಸ್ಟ್ ಡಿಸಿಷನ್ ಐ ವಿಲ್ ಮೇಕ್. ದಿಸ್ ಈಸ್ ಕಾಲ್ಡ್ ರ್ಯಾಷನಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಓಕೆ, ಸೊ ವಾಟ್ ಐ ವಾಂಟೆಡ್ ಟು ಸೇ ಹಿಯರ್, ದಿಸ್ USA board, what it's saying about the decision model is, so decision model the main uddesha ಏನು ಅಂತಂದ್ರೆ, so its main objective is that the financial reports, the company's financial reports should provide good amount of information, so which is helpful for the investors who are actually investors of the company, who are actually the part of the company, and apart from that who want to become the part of company. For them,
such information is very much helpful. So information ಎದಕ್ಕೆ ಪ್ರೊವೈಡ್ ಮಾಡಬೇಕಂದ್ರೆ ಫಾರ್ ಮೇಕಿಂಗ್ ದ ರ್ಯಾಷನಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. Okay, see, thus present status of the decision model approach to accounting theory is. ಸೊ ಇಷ್ಟು ನೀವು ತಿಳ್ಕೊಂಡ ಮೇಲೆ ಇದು ಆ್ಯಕ್ಚುಲಿ ಡಿಸಿಷನ್ ಮಾಡೆಲ್ ಅಪ್ರೋಚ್ ಏನು ಫೋಕಸ್ ಮಾಡ್ತದಿಲ್ಲ ಅಂತಂದ್ರೆ, ಸಿ ಫಸ್ಟ್ ಒನ್, ಟು ಪ್ರೊವೈಡ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಫಾರ್ ಡಿಸಿಷನ್ ಮೇಕಿಂಗ್. ವೆರಿ ಕರೆಕ್ಟ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ objective we can say that to provide the correct information, so financial information for decision making, decision information provide ಮಾಡಬೇಕು. Second one is what? Information must be reliable for decision making. See, what is this meaning of reliable? Reliable is nothing but what? On time availability of accurate information. ಸೊ ಫಸ್ಟ್ ಪಾಯಿಂಟ್ ಏನು ಹೇಳುತ್ತಂದ್ರೆ, ನಮಗೆ ಡಿಸಿಷನ್ ತೊಗೊಳ್ಳಿಕ್ಕೆ ಕರೆಕ್ಟ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ಬೇಕು ಅಂಥೇಳಿ. ಓಕೆ, ಇನ್ಫಾರ್ಮೇಷನ್ಸ್ ಬೇಕು. ಬಟ್ ಆ ಇನ್ಫಾರ್ಮೇಷನ್ ಏನು ಪ್ರೊವೈಡ್ ಆಗಿರ್ತದಲ್ಲ ರೀ, ನಮಗೆ ಸಿಕ್ಕಿರ್ತದಲ್ಲ, ಅದು ಕರೆಕ್ಟಾಗದ ಇಲ್ಲೋ ಚೆಕ್ ಮಾಡಬೇಕು. ಸೊ ರಿಲಯಬಲ್ ಇನ್ಫಾರ್ಮೇಷನ್, ನಮಗದು ಖಚಿತವಾದ ಮಾಹಿತಿ ಇರಬೇಕು, ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಇರಬೇಕು, ಟ್ರೂ ಇನ್ಫಾರ್ಮೇಷನ್ ಇರಬೇಕು. ಯಾಕಂದರೆ ಈಗ ಇನ್ವೆಸ್ಟ್ಮೆಂಟ್ ಮಾಡಿ ಆದಮೇಲೆ ನಾವು ಕೈ ಸುಟ್ಕೊಂಡ್ರೆ ಏನು ಮಾಡೋದು ರೀ? ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಆಮೇಲೆ ಗೊತ್ತಾಯ್ತು ಕಂಪನಿ ಫೇಕ್ ಅದ ಅಂಥೇಳಿ. ಸೊ ಹಂಗಿದ್ದಾಗ ಏನು ಮಾಡೋದು ರೀ? ಸೊ ಅದೇ ಸಂಬಂಧ, ಸೊ ವಾಟ್ ಎವರ್ ದ ಇನ್ಫಾರ್ಮೇಷನ್ ವಿ ಆರ್ ಗೆಟ್ಟಿಂಗ್, ಸೊ ವಿಚ್ ಶುಡ್ ಬಿ ಆ್ಯಕ್ಯುರೇಟ್ ಆ್ಯಂಡ್ ವಿಚ್ ಶುಡ್ ಬಿ ರಿಲಯಬಲ್, ಸೊ ವಿ ಕ್ಯಾನ್ ಟೇಕ್ ದ ಗುಡ್ ಡಿಸಿಷನ್. So at last, another one theory is there, another one approach, that is information economic theory. See, ಇಲ್ಲಿ ತನಕ ಇದು ಡಿಸಿಷನ್ ಮಾಡೆಲ್ ಅಪ್ರೋಚ್ ಮುಗೀತ್ರಿ. ಓಕೆ, ಸೊ ಡಿಸಿಷನ್ ಮಾಡೆಲ್ ಅಪ್ರೋಚ್ ಇಸ್ ಮೇನ್ ಇಂಟೆನ್ಷನ್ ಏನು? ಟು ಪ್ರೊವೈಡ್ ದ ಕರೆಕ್ಟ್ ಇನ್ಫಾರ್ಮೇಷನ್ ಟು ದ ಇನ್ವೆಸ್ಟರ್ಸ್ ಅಕಾರ್ಡಿಂಗ್ ಟು ದೇರ್ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್. ಓಕೆ, ನೆಕ್ಸ್ಟ್ ಒನ್ approach or next theory is that information economic theory. ಇದು ಆ್ಯಕ್ಚುಲಿ ಫಿಫ್ತ್ ಒನ್ ಅದ, ಇದು ಲಾಸ್ಟ್ ಒನ್ ಅದ ರೀ. ಇನ್ನೂ ಎರಡವ ನೆಕ್ಸ್ಟ್ ವಿಡಿಯೋನಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ದೊಡ್ಡ ಒಮ್ಮೆ ಹೇಳಿದ್ರೆ ನಿಮ್ಗೆ ತಿಳಿಯಲ್ಲ ಅಂಥೇಳಿ ನಾ ಪಾರ್ಟ್ ಮಾಡಿ ಹೇಳಲಿಕತ್ತೀನಿ. ಇದು ಲಾಸ್ಟ್ ಅದ ರೀ. ಇದೇನು? ಇನ್ಫಾರ್ಮೇಷನ್ ಎಕನಾಮಿಕ್ ಥಿಯರಿ. ಓಕೆ, ಸೊ ಇದು ಎದ್ರ ಬಗ್ಗೆ ಫೋಕಸ್ ಮಾಡ್ತದೆ ನೋಡ್ರಿ ಇಲ್ಲಿ. ಇಟ್ ಸಜೆಸ್ಟ್ ದ್ಯಾಟ್ ಆಲ್ ಅಕೌಂಟಿಂಗ್ ರಿಪೋರ್ಟಿಂಗ್ ಡಿಸಿಷನ್ಸ್ ಶುಡ್ ಬಿ ಆಕ್ಸೆಪ್ಟೆಡ್ within the cost benefit framework. So cost benefit framework is nothing but, so ಈಗ ನಾ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಏನು ವೆಚ್ಚ ಮಾಡೀನಿ, ಆ ಏನು ವೆಚ್ಚ ಮಾಡಿರ್ತೀನಿಲ್ಲ ಅದಕ್ಕಿಂತ ಹೆಚ್ಚು ನನಗೆ ಫಾಯ್ದಾ ಆಗಿರ್ಬೇಕು ರೀ, ಅಂದರೆ ಬೆನಿಫಿಟ್ ಆಗಿರಬೇಕು. ಇದ್ರ ಬಗ್ಗೆ ಸ್ಟಡಿ ಮಾಡೋದು, ಇದಕ್ಕೆ ಇನ್ಫಾರ್ಮೇಷನ್ ಎಕನಾಮಿಕ್ ಥಿಯರಿ ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ದ ಇನ್ಫಾರ್ಮೇಷನ್ ಐ ಹ್ಯಾವ್ ಗ್ಯಾದರ್ಡ್ ಫಾರ್ ಟೇಕಿಂಗ್ ದ ಡಿಸಿಷನ್, ಸೊ ವಿಚ್ ಶುಡ್ ಬಿ ಮೋರ್ ಯೂಸ್ಫುಲ್ ಫಾರ್ ಮೀ. ದ್ಯಾಟ್ ಮೀನ್ಸ್ ಈಗ ಒಂದು ನನಗೇನೋ ಒಂದು ಇನ್ಫಾರ್ಮೇಷನ್ ಬೇಕಂತೇಳಿ ನಾನು ಒಂದು ಸ್ವಲ್ಪ ರೊಕ್ಕ ಖರ್ಚು ಮಾಡೀನಿ. ಆ ಖರ್ಚು ಮಾಡಿದ ರೊಕ್ಕದಕ್ಕಿಂತ ನನಗೆ ಹೆಚ್ಚು ಫಾಯ್ದಾ ಆಗಬೇಕು ರೀ, ಅದಕ್ಕೇನು ಹೇಳ್ತಾರೆ? ಕಾಸ್ಟ್ ಬೆನಿಫಿಟ್ ಅಂತ ಹೇಳ್ತಾರೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ನಾನು ಒಂದು ಸ್ವಲ್ಪ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕತ್ತೀನಿ. ಮ್ಯಾನುಫ್ಯಾಕ್ಚರಿಂಗ್ ನಾ ಎಷ್ಟು ಎಕ್ಸ್ಪೆನ್ಸ್ ಮಾಡೀನಿ? ಸೊ ಒಂದಿಷ್ಟು ನಾ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ, ಅದು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ನಾ 10,000 rupees ಎಕ್ಸ್ಪೆನ್ಸಸ್ ಮಾಡೀನಿ. ಓಕೆ, ರಾ ಮೆಟೀರಿಯಲ್ಸ್ ಎಲ್ಲ ಕೂಡಿಸಿ ಖರ್ಚು ಒಟ್ಟು ನಾನು ಟೋಟಲ್ ಮಾಡಿದ್ದು 10,000. ಈಗ ನಾ ಏನು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಮೋರ್ ದ್ಯಾನ್ 10,000. ಸೊ ಇಟ್ ಮೇ ಬಿ ಲೈಕ್ 12,000, 15,000. ಸೊ ದಿಸ್ ಈಸ್ ಕಾಸ್ಟ್, ದಿಸ್ ಈಸ್ ಬೆನಿಫಿಟ್. ನಾ ಖರ್ಚು ಮಾಡಿದ್ದು 10,000, ನನ್ನ ಬೆನಿಫಿಟ್ ಎಷ್ಟು ಬರಲಿದೆ ಅಂತ ತಿಳ್ಕೊಳ್ಳೋಣಂತ 15,000. ಸೊ ದಿಸ್ ಈಸ್ ಮೈ ಕಾಸ್ಟ್ ಬೆನಿಫಿಟ್. ಓಕೆ, ಸೊ ಇಲ್ಲೇನು ಏನು ಹೇಳುತ್ತಂದ್ರೆ, ವಾಟ್ ಎವರ್ ದ ಇನ್ಫಾರ್ಮೇಷನ್ ಯು ಆರ್ ಕಲೆಕ್ಟಿಂಗ್, ಇಟ್ ಶುಡ್ ಬಿ ಬೆನಿಫಿಟೆಡ್ ಟು ಯು. ಹೌ ಮಚ್ ಕಾಸ್ಟ್ ಯು ಇನ್ಕರ್ಡ್, ಯು ಶುಡ್ ಗೆಟ್ ಮೋರ್ ಬೆನಿಫಿಟ್ ದೆನ್ ದ್ಯಾಟ್. ಓಕೆ, ಅಂಥ ಅಕೌಂಟಿಂಗ್ ಥಿಯರಿನ ಕಂಡುಹಿಡೀರಿ ಅಂತ ಅವ್ರು ಹೇಳಕತ್ತಾರೆ. ಅಂಥ ಅಕೌಂಟಿಂಗ್ ಪಾಲಿಸೀಸ್ ತೆಗೀರಿ, ಅಂಥ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ತೆಗೀರಿ ಅಂತ ಇದ್ರಾಗ ಹೇಳಕತ್ತಾರೆ. ಓಕೆ, ಸೊ ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಆಲ್ ಅಪ್ರೋಚಸ್. ಸೊ ರಿಮೈನಿಂಗ್ 2 approaches are there still. So behavioral and predictive I will explain in coming videos. Okay.